ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಐತಿಹಾಸಿಕ ಮೈಲಿಗಲ್ಲು ವಿಕ್ರಮ್-1 ಉಡಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್-1 ಉಡಾವಣೆಗೆ ಕ್ಷಣಗಣನೆ ಎದುರಾಗಿದೆ. ಆಂಧ್ರದ ಶ್ರೀಹರಿಕೋಟಾದಿಂದ ಕೆಲವೇ ಕ್ಷಣಗಳಲ್ಲಿ ವಿಕ್ರಮ್-1 ಉಡಾವಣೆ ಮಾಡಲಾಗುತ್ತೆ. ಸ್ಪೇಸ್ ಸ್ಟಾರ್ಟ್ಅಪ್ ಕಂಪನಿ ಸ್ಕೈರೂಟ್ ಏರೋಸ್ಪೇಸ್ನ ವಿಕ್ರಮ್-1 ಇದು. ಬೆಳಗ್ಗೆ 11:30ಕ್ಕೆ ಲಾಂಚ್ ಆಗಬೇಕಾಗಿದ್ದ ವಿಕ್ರಮ್-1 ತಾಂತ್ರಿಕ ದೋಷದಿಂದ ಕೊನೆ ಕ್ಷಣದಲ್ಲಿ ಉಡಾವಣೆ ವಿಳಂಬ ಆಗಿದೆ. 35 ನಿಮಿಷ ತಡವಾಗಿ ಬಾಹ್ಯಾಕಾಶಕ್ಕೆ ಹಾರಲಿದೆ ವಿಕ್ರಮ್-1. 12:05ಕ್ಕೆ ಶ್ರೀಹರಿಕೋಟಾದಿಂದ ಉಡಾವಣೆ ಆಗಲಿದೆ ವಿಕ್ರಮ್-1. ಮೊದಲ ಖಾಸಗಿ ರಾಕೆಟ್ ಲಾಂಚ್ ಮೂಲಕ ಇತಿಹಾಸ ಸೃಷ್ಟಿಗೆ ಮುಂದಾಗ್ತಾ ಇದೆ ಭಾರತ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಮಿಷನ್ ಆಗಮನ್ ಕಾರ್ಯಾಚರಣೆ ನಡೀತಿರೋದು. ವಿಶ್ವದ ಖಾಸಗಿ ಆರ್ಬಿಟಲ್ ಲಾಂಚ್ ಮಾರುಕಟ್ಟೆಗೆ ಕಾಲಿಟ್ಟಂತಹ ಭಾರತ ಈ ಮೂಲಕ ಮತ್ತೊಂದು ಮೈಲಿಗಲ್ಲು ಸೃಷ್ಟಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇರೋದು. ವಿಕ್ರಮ್-1 ಉಡಾವಣೆ 11:30ಕ್ಕೆ ಆಗಬೇಕಾಗಿತ್ತು, ಲಾಂಚ್ ಆಗಬೇಕಿತ್ತು. ಆದರೆ ತಾಂತ್ರಿಕ ದೋಷಗಳಿಂದಾಗಿ 12:05 ಲಾಂಚ್ ಆಗುತ್ತೆ. ಇದು ಭಾರತದ ಮೊದಲ ಖಾಸಗಿ ರಾಕೆಟ್ ಆಗಿರೋದ್ರಿಂದ ಇತಿಹಾಸ ಸೃಷ್ಟಿಸುವಲ್ಲಿ ಈಗ ಭಾರತ ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದೆ. ಈ ವಿಕ್ರಮ್-1 ಇದರ ವಿಶೇಷತೆಗಳು ಏನು ಹಾಗಾದ್ರೆ ಗಮನಿಸೋದಾದ್ರೆ ನಾವು ವಿಕ್ರಮ್-1 ಏನಿದೆ ಲಾಂಚ್ ಮೂಲಕ ಖಾಸಗಿ ಬಾಹ್ಯಾಕಾಶ ಕ್ರಾಂತಿಗೆ ಅಂತೇಳಿ ಒಂದು ಹೆಜ್ಜೆಯನ್ನ ಮುಂದಿಡ್ತಾ ಇರೋದು. ವಿಕ್ರಮ್-1 ಮೂಲಕ ಜಾಗತಿಕ ವಾಣಿಜ್ಯ ಬಾಹ್ಯಾಕಾಶ ಮಾರ್ಕೆಟ್ಗೆ ಭಾರತ ಲಗ್ಗೆ ಇಡೋದಕ್ಕೆ ಮುಂದಾಗ್ತಿದೆ. ಕಾರ್ಬನ್ ಕಾಂಪೋಸಿಟ್ ವಸ್ತುಗಳಿಂದ ತಯಾರಿಸಲಾದಂತ ರಾಕೆಟ್ ಇದು. ಉಕ್ಕಿಗಿಂತ 5 ಪಟ್ಟು ಹಗುರ ಆಗಿರುವಂತ ರಾಕೆಟ್ನ ತೂಕವನ್ನ ಕಡಿಮೆ ಮಾಡಿ ಅದರ ದಕ್ಷತೆ ಹೆಚ್ಚಿಸುವ ಸಾಮರ್ಥ್ಯವನ್ನ ಹೊಂದಿದೆ. 3D ಪ್ರಿಂಟೆಡ್ ಕ್ರಯೋಜೆನಿಕ್ ಅಥವಾ ಲಿಕ್ವಿಡ್ ಎಂಜಿನ್ಗಳ ಬಳಕೆಯನ್ನ ಮಾಡಲಾಗಿದೆ. ಇದು ಸಣ್ಣ ಉಪಗ್ರಹಗಳನ್ನ ಹೊತ್ತೊಯ್ಯುವ ಸಣ್ಣ ಲಿಫ್ಟ್ ಉಡಾವಣಾ ವಾಹನ ಆಗಿರುತ್ತೆ. 300ರಿಂದ 350 ಕೆಜಿ ತೂಕದ ಉಪಗ್ರಹಗಳನ್ನ ಕಕ್ಷೆಗೆ ತಲುಪಿಸುವಂತ ಸಾಮರ್ಥ್ಯವನ್ನ ಇದು ಹೊಂದಿದೆ. ಇನ್ನು ತ್ವರಿತವಾಗಿ ಸಿದ್ಧಪಡಿಸಬಲ್ಲ ಮತ್ತು ಕಡಿಮೆ ವೆಚ್ಚದ ರಾಕೆಟ್ ಇದಾಗಿದ್ದು ಕೇವಲ 24 ಗಂಟೆಗಳ ಒಳಗೆ ಜೋಡಿಸಿ ಉಡಾವಣೆ ಮಾಡೋದಕ್ಕೆ ಸಾಧ್ಯ. ಇದು ಅತ್ಯಂತ ಸರಳವಾಗಿ ಮತ್ತು ಮಾಡ್ಯುಲರ್ ರೂಪದಲ್ಲಿ ವಿನ್ಯಾಸಗೊಳಿಸಲಾದ ರಾಕೆಟ್ ಇದಾಗಿದ್ದು ಜಾಗತಿಕವಾಗಿ ಉಪಗ್ರಹ ಉಡಾವಣಾ ವೆಚ್ಚವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಒಂದೇ ಬಾರಿಗೆ ವಿವಿಧ ಕಕ್ಷೆಗಳಿಗೆ ಹಲವು ಉಪಗ್ರಹಗಳನ್ನ ನಿಖರವಾಗಿ ತಲುಪಿಸುವ ತಂತ್ರಜ್ಞಾನ ಕೂಡ ಹೌದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ವಿಕ್ರಮ್-1 ವಿಶೇಷತೆಗಳನ್ನ ನಾವು ಗಮನಿಸ್ತಾ ಇದ್ವಿ. ಒಂದು ತಾಂತ್ರಿಕ ದೋಷದಿಂದಾಗಿ 11:30ಕ್ಕೆ ಉಡಾವಣೆ ಆಗಬೇಕಾಗಿದ್ದ ಈ ಒಂದು ರಾಕೆಟ್ 12:05ಕ್ಕೆ ಆಗ್ತಾ ಇದೆ. ಇದ್ರ ಬಗ್ಗೆ ಮತ್ತೇನ್ ಡೀಟೇಲ್ಸ್ ಇದೆ? ಏನೊಂದು ವಿಕ್ರಮ್-1 ಅನ್ನೋ ಖಾಸಗಿ ರಾಕೆಟ್ ಏನಿದೆ, ಈ ಒಂದು ರಾಕೆಟ್ ಭಾರತದ ಪಾಲಿಗೆ ಅತ್ಯಂತ ಒಂದು ರೀತಿಯಾದಂತ ಕಾಸ್ಟ್ ಕಟಿಂಗ್ ಮಾಡೋಂತ ರಾಕೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಸ್ಪೇಸ್ ಸ್ಟಾರ್ಟ್ಅಪ್ ಕಂಪನಿ ಅಂತ ಒಂದು ಸ್ಕೈರೂಟ್ ಏರ್ ಸ್ಪೇಸ್ ಏನಿದೆ ಅದು ಈ ಒಂದು ರಾಕೆಟ್ ನ ಅಭಿವೃದ್ಧಿ ಪಡಿಸಿದೆ. ಈ ಒಂದು ರಾಕೆಟ್ ಏನಿದೆ ಇದು ಒಂದು ರೀತಿಯಾದಂತಹ ಹೇಳ್ಬೇಕಂದ್ರೆ ಯಾವ್ದನ್ನ ನಾವು ರೀಸೈಕ್ಲಿಂಗ್ ಅಂತ ಕರಿತೀವಿ ಆ ರೀತಿಯಾದಂತಹ ವಸ್ತುಗಳಿಂದ ತಯಾರು ಮಾಡುವಂತ ಒಂದು ರಾಕೆಟ್ ಆಗಿದೆ ಇದು. ಜೊತೆಗೆ ಏನೊಂದು ಉಕ್ಕಿನ ಒಂದು ರಾಕೆಟ್ಗಳಿರುತ್ತವೆ ಅದಕ್ಕಿಂತ 5 ಪಟ್ಟು ಹಗುರವಾಗಿರುತ್ತೆ. ಜೊತೆಗೆ ಇಂಧನ ದಕ್ಷತೆ ಜಾಸ್ತಿ ಆಗುತ್ತೆ ಈ ರಾಕೆಟ್ ಗಳನ್ನ ಬಳಸೋದ್ರಿಂದಾಗಿ. ಹೀಗಾಗಿ ಒಂದು ಕಾರ್ಬನ್ ಕಾಂಪೋಸಿಟ್ ವಸ್ತುಗಳಿಂದ ತಯಾರಿಸಲಾಗಿರುವ ಈ ರಾಕೆಟ್ ಏನಿದೆ ಈ ರಾಕೆಟ್ ನ ಬಳಸ್ಕೊಂಡು ಕಡಿಮೆ ಇಂಧನದಲ್ಲಿ ಹೆಚ್ಚು ತೂಕದ ಉಪಗ್ರಹಗಳನ್ನ ಸಣ್ಣ ಉಪಗ್ರಹಗಳನ್ನ ವಿವಿಧ ಕಕ್ಷೆಗಳಿಗೆ ಏಕಕಾಲಕ್ಕೆ ತಲುಪಿಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದೀಗ ಏನೊಂದು 11:15ಗೆ ಲಾಂಚ್ ಆಗ್ಬೇಕಾಗಿತ್ತು ರಾಕೆಟ್, ಅದನ್ನ 35 ನಿಮಿಷಗಳ ಕಾಲ 12:05ಕ್ಕೆ ಮುಂದೂಡಲಾಗಿತ್ತು. ಇದೀಗ ಇನ್ನೊಂದು ಮಾಹಿತಿ ಬರ್ತಿದೆ ಏನಂದ್ರೆ ಮತ್ತೆ 20 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗಿದೆ ಅಂತ. ಆದ್ರೆ ಇದಿನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ 12:05ಕ್ಕೆ ಉಡಾವಣೆ ಆಗೋದಿಲ್ಲ, ಮತ್ತೊಂದು ತಾಂತ್ರಿಕ ಸಮಸ್ಯೆ ಬಂದಿರೋ ಕಾರಣದಿಂದಾಗಿ ಮತ್ತೆ 20 ನಿಮಿಷಗಳ ಕಾಲಾವಕಾಶವನ್ನ ವಿಜ್ಞಾನಿಗಳು ಪಡ್ಕೊಂಡಿದ್ದಾರೆ.
ಆದ್ರೆ ಇದು ಏನು ಭಾರತದ ಒಂದು ಖಾಸಗಿ ರಾಕೆಟ್ ಏನಿದೆ, ಒಂದು ವೇಳೆ ಈ ರಾಕೆಟ್ ಉಡಾವಣೆ ಯಶಸ್ವಿಯಾಗಿ ಈ ರಾಕೆಟ್ ಏನಾದ್ರೂ ನಿಜಕ್ಕೂ ನಾವು ರೆಗ್ಯುಲರ್ ಬಳಕೆಗೆ ನಾವು ತಗೊಬಹುದು ಅಂತ ಆದ್ರೆ, ಆಗ ನಮ್ಮ ಭಾರತದ ಏನೊಂದು ಇಸ್ರೋ ಏನಿದೆ, ಇಸ್ರೋಗೆ ದೊಡ್ಡ ಬಲ ಸಿಗುತ್ತೆ. ಅತಿ ಕಡಿಮೆ ಇಂಧನದಲ್ಲಿ, ಅತಿ ಕಡಿಮೆ ವೆಚ್ಚದಲ್ಲಿ ಮತ್ತೆ ಅತಿ ವೇಗವಾಗಿ ರಾಕೆಟ್ ನ ತಯಾರಿಸಿ ಜೋಡಣೆ ಮಾಡಿ ಅದನ್ನ ಹಾರಾಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಸಾಕಷ್ಟು ಹಣಕಾಸಿನ ಉಳಿತಾಯ ಕೂಡ ಆಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ವಿಶ್ವದ ಖಾಸಗಿ ಆರ್ಬಿಟಲ್ ಲಾಂಚ್ ಮಾರುಕಟ್ಟೆಗೆ ಈಗ ಕಾಲಿಡೋದಕ್ಕೆ ಅಂತ ಭಾರತ ಸಜ್ಜಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಕೆಟ್ ಉಡಾವಣೆ ಆಗಬಹುದು ಅಥವಾ ಇನ್ನೂ ಕೆಲ ತಾಂತ್ರಿಕ ದೋಷಗಳು ಇದೆ, ಹಾಗಾಗಿ 20 ನಿಮಿಷ ಮುಂದೂಡಿಕೆ ಆಗಬಹುದು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡೋಣ 12:05ಕ್ಕೆ ರಾಕೆಟ್ ಲಾಂಚ್ ಆಗುತ್ತಾ ಅಥವಾ ತಾಂತ್ರಿಕ ದೋಷಗಳು ಇರೋದ್ರಿಂದ ಇನ್ನೂ 20 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗುತ್ತಾ ಅಂತ. ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇನ್ನೂ 20 ನಿಮಿಷ ಮುಂದೂಡಿಕೆ ಆಗಬಹುದು ಅಂತ. ಇದೊಂದು ಐತಿಹಾಸಿಕ ಮೈಲಿಗಲ್ಲು. ವಿಕ್ರಮ್ 1 ಅನ್ನುವಂಥದ್ದು ಎಲ್ಲ ಸ್ವದೇಶಿ ವಸ್ತುಗಳಿಂದ, ಸಾಧನಗಳಿಂದಾನೇ ತಯಾರಿಸಲ್ಪಟ್ಟಂತ ರಾಕೆಟ್. ಇದು ಉಕ್ಕಿಗಿಂತನೂ ಕೂಡ ಕಾರ್ಯಕ್ಷಮತೆಯಲ್ಲಿ ಸಾಮರ್ಥ್ಯವನ್ನ ಹೊಂದಿರುವಂತ ರಾಕೆಟ್. ಅದರ ಜೊತೆಗೆ 3D ಪ್ರಿಂಟೆಡ್ ಕ್ರಯೋಜೆನಿಕ್ ಅಥವಾ ಲಿಕ್ವಿಡ್ ಎಂಜಿನ್ಗಳ ಬಳಕೆಯನ್ನ ಇದರಲ್ಲಿ ಮಾಡಲಾಗಿದೆ. ಈ ಒಂದು ರಾಕೆಟ್ ಉಡಾವಣೆಯ ಮೂಲಕ ಭಾರತ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಎಲ್ಲಾ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ಬಟ್ ಏನಾದರೂ ಸ್ವಲ್ಪ ತಾಂತ್ರಿಕ ದೋಷಗಳಾಯಿತು, ಆಚೆ ಈಚೆ ಆಯಿತು ಅಂದರೆ ಒಂದು 20 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಮತ್ತೆ ಏನು ಸಿದ್ಧತೆ ಮಾಡ್ಕೊಳ್ಬೇಕು, ಏನು ಚೇಂಜಸ್ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ನೋಡ್ತಾರೆ. Views of Vikram 1 and join you shortly at liftoff. -55 seconds. -50 seconds. -45 seconds. -40 seconds. -35 seconds. -30 seconds. Real-time programs activated. -25 seconds. -20 seconds. -20 seconds is the call out now. -15 seconds. 10, 9, 8, 7, 6, 5, 4, 3, 2, 1, 0. And we have liftoff of Vikram 1, India's first private orbital launch vehicle. And we have great views coming from the tracking cameras. And isn't this quite something? विक्रम 1 ने अपनी उड़ान भरी है। प्रथम चरण का प्रज्वलन प्रारंभ हो चुका है। विक्रम 1 ने प्रक्षेपण पथ को लांघकर आकाश को भेदने का निर्णय ले लिया है, एक ब्रह्मास्त्र की तरह। That's very true, Suyash and Akhil. I am awestruck at the sheer power that stage 1 is producing. With this, we have two of our major prime mission objectives completed, which was successful ignition and safe tower clearance. That's right. And we're coming up on max Q now, which is the period of maximum aerodynamic pressure, where the vehicle faces its largest aerodynamic loads as it flies through this zone at Mach 1.5 at an altitude of nearly 9 kilometers. विक्रम 1 ने सफलतापूर्वक मैक्स क्षेत्र पार कर लिया है और दल +1 minute. Short to main auto. दल काफी